ಹಲೋ ಹಾಯ್ ನಮಸ್ಕಾರ ಅಂತ ಬರೀ ಉತ್ತರ ಕರ್ನಾಟಕದ ರೈತನ ರಾಣಿ ಕನ್ನಡತಿ ಯೂಟ್ಯೂಬ್ ಚಾನಲ್ ನೋಡುವಂಥ ಆಲ್ ಆಪ್ತ ಬಂಧುಗಳಿಗೂ ಮಾನಮಿ ದಸರಾ ಶುಭಾಶಯಗಳು ಹೇಳ್ತಾ ಬರ್ರಿ ಈಗ 9 ದಿನದ ದೀಪ ಇದ್ದಾವಲ್ಲ, ಅದಕ್ಕೆ ನಾವು ಕಾಳಕಾದೇವಿ ಪೂಜೆ ಹಿಡಿದಿದ್ದೇವೆ. ನಮ್ಮ ಮನೆಯಲ್ಲಿ 9 ದಿನದ ಪೂಜೆ ಇದ್ದಾವೆ. ದೇವಿ ಪುರಾಣ ಕೂಡ ಓದ್ತೇವೆ. ಓದಿ 1 ಅಧ್ಯಾಯ 2 ಅಧ್ಯಾಯ ಅಂತ ಹೀಗೆ 18 ಅಧ್ಯಾಯ ಓದುತ್ತಾ 9 ದಿನ ಅದನ್ನು ಮುಗಿಸ್ತಾ ಪ್ರತಿದಿನ ಮಡಿ ಹುಡಿಲೆ ನಾವು ಜಳಕ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಮನ್ಯಾನ ದೇವರ ಪೂಜೆ ಮಾಡಿಬಿಟ್ಟು ಕಾಳಕಾದೇವಿಗೆ ಹೋಗಿ ಅವಳನ್ನು ಪೂಜಿಸ್ತಾ ಅವರ ಆಶೀರ್ವಾದ ತಗೊಳ್ತಾ ಅವ್ರನ್ನ ವರ್ಣನೆ ಮಾಡ್ತಾ ಅವಳ ಜಪ ಹೇಳ್ತಾ ಸುತ್ತ ಅದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಾ ಅಮ್ಮನಿಗೆ ಒಂದು ಶ್ಲೋಕ ಹೇಳಬೇಕಂತ ಇಷ್ಟಪಟ್ಟಿದ್ದೇನೆ. ಬರ್ರಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶಿರಣ್ಯ ಕ್ರೀಗಂಬಗ್ಗೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ಐಗಿರಿ ನಂದಿನಿ ನಂದಿತ ವೇದಿನಿ ವಿಷ್ಣು ವಿನೋದಿನಿ ವಿಷ್ಣುನುತೆ ಭಗವತಿಯೇ ಸಿರಿ ಕಂಡ ಕುಟುಂಬಿನಿ ಬೂರಿರುತ್ತೆ ಅಂತ ದೇವಿ ಮಂತ್ರಗಳ ಹೇಳ್ತಾ ದೇವಿ ಸಣ್ಣ ಶ್ಲೋಕ ಹೇಳ್ತಾ ಹೊರಟಿದ್ದೇನೆ. ಬರ್ರಿ, ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಹೇಳ್ತಾ ಬರ್ರಿ. ಇದೇ ಥರ 9 ದಿನದ 9 ದಿನದ ಪೂಜಾ ಪುನಸ್ಕಾರ ಅಗದಿ ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಮಾಡಿದರೆ ನಾವು ಏನು ಬೇಡುತ್ತೇವೆ ಅದನ್ನೇ ಕೊಡುತ್ತಾಳೆ ಆಕೆ ನಮ್ಮವ್ವ ನನ್ನ ತಾಯಿ ಕಾಳಕಾದೇವಿ ಅಂತ ಕಾಳಕಾದೇವಿ ವರ್ಣನೆ ಮಾಡುತ್ತಾ ಈಗ 9 ದಿನದ ಪೂಜೆ ಇದೆ. ಪೂಜೆ ಎಲ್ಲ ಮುಗಿಸಿಕೊಂಡು ಊರಲ್ಲಿ ಗ್ರಾಮ ದೇವಿ ಗುಡಿಯಲ್ಲಿ ದೇವಿ ಪುರಾಣ ಹವನ ಹೋಮ ಪೂಜೆ ಎಲ್ಲ ನಡೆದಿದೆ. ಆ ದೇವಿ ಆರಾಧನೆ ಮಾಡ್ತಾ ದ್ಯಾಮೋದರ್ಗವ್ನ ನೆನೆಸ್ತಾ ನಮ್ಮ ಗ್ರಾಮ ದೇವ ಶ್ರೀ ಸಿದ್ಧಬಸವೇಶ್ವರ ವಾರ್ತೆಜನ್ ನೆನೆಸ್ತಾ ಬರ್ರಿ. ಪಾಂಡುರಂಗ ಇಟಲ ರುಕ್ಮಿಣಿ ನೆನೆಸ್ತಾ ಬರ್ರಿ. ಈಗ 9 ದಿನದ ಪೂಜಾನು ಇದೇ ಥರ ದೇವರ ಜ್ಞಾನದಲ್ಲಿ 9 ದಿನ ಶುದ್ಧವಾಗಿ ಮಡಿ ಹುಡಿಲೆ ನಾವು ದೇವಿ ಆರಾಧನೆ ಮಾಡಿದರೆ ನಮಗೂ ಒಳ್ಳೆಯದಾಗತ್ತೆ. ಇದು 9 ದಿನದ ಪೂಜಾ ಮುಗಿಸಾಕೊಂಡಿದ್ದೇನೆ. ಬರ್ರಿ, ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 9 ದಿನದ ಪೂಜೆಗಾಗಿ ದುರ್ಗಾದೇವಿ ಹೋಮ ಪೂಜೆಗೆ ಹೊರಟಿದ್ದೇನೆ. ಚಿಕ್ಕದೊಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.